ಏನು ಸೂಪರಾಗಿದೆ ಅಂತ ನೋಡ್ತಾ ಇದ್ದೀರಾ, ಇದು ವೆಜ್ ಕುರ್ಮಾ. ಇದನ್ನು ಗೀ ರೈಸಿಗೆ ಅಂತ ಮಾಡಿದ್ದೀನಿ. ಇದನ್ನು ಚಪಾತಿಗೆ, ಪೂರಿಗೆ, ದೋಸೆಗೆ ಎಲ್ಲದಕ್ಕೂ ಬಳಸ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಸೂಪರಾಗಿರೋಂಥ. ಇದಕ್ಕೆ ನಿಮಗೆ ಇಷ್ಟ ಆಗೋಂಥ ತರಕಾರಿ ಬಳಸಿ. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಟೊಮೆಟೊ, ಸೀಮೆ ಬದನೆಕಾಯಿ, ಈರುಳ್ಳಿ ತಗೊಂಡಿದ್ದೀನಿ. ಒಗ್ಗರಣೆಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕೋಣ. ಸಾಸಿವೆ ಸಿಡಿದ ಮೇಲೆ ಕರಿಬೇವು ಹಾಕೋಣ. ಹೆಚ್ಚಿಟ್ಕೊಂಡಿರೋ ಒಂದೊಂದಾಗಿ ತರಕಾರಿಗಳನ್ನೆಲ್ಲವನ್ನೂ ಹಾಕೋಣ. ಬಟಾಣಿ ಮೊದಲು ಹಾಕೋಣ, ಯಾಕೆಂದರೆ ಅದು ಸ್ವಲ್ಪ ಫ್ರೈ ಆಗಬೇಕು. ಒಣ ಬಟಾಣಿನ ರಾತ್ರಿ ನೆನೆಸಿ ಹಾಕ್ತಿರೋದು, ಹಾಗಾಗಿ ಮೊದಲು ಹಾಕಿದ್ದೀನಿ. ಉಳಿದು ಎಲ್ಲ ತರಕಾರಿನೂ ಒಂದೊಂದೇ ಹಾಕ್ತಾ ಹೋಗೋಣ. ಇನ್ನು ಈರುಳ್ಳಿ, ಮದುವೆ ಮನೆಯಲ್ಲಿ ಗೀ ರೈಸಿಗೆ ಮಾಡುವ ವೆಜ್ ಕುರ್ಮಾ ಹೇಗಿರುತ್ತೋ ಹಾಗೆ ಮಾಡಿದ್ದೀನಿ. ಎಲ್ಲ ತರಕಾರಿಗಳು, ಮಿಕ್ಸ್ ತರಕಾರಿಗಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಾಡ್ತಾಯಿದ್ದೀನಿ. ಎಲ್ಲ ತರಕಾರಿಗಳನ್ನು ಒಗ್ಗರಣೆಗೆ ಈಗ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ತರಕಾರಿಗಳು ಕಾಣ್ತಾ ಇದೆ. ಇಷ್ಟೊಂದು ತರಕಾರಿ ಹಾಕಿದರೆ ರುಚಿ ಆಗೇ ಆಗುತ್ತೆ ಅಲ್ವಾ. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಈಗ ಎಲ್ಲ ತರಕಾರಿಗಳು ಹಾಕಾಗಿತ್ತು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯೋದಕ್ಕೆ ಪ್ಲೇಟ್ ಮುಚ್ಚಿ ಇಡ್ತೀನಿ. ತರಕಾರಿ ಚೆನ್ನಾಗಿ ಬೇಯಲಿ. ಬೆಂದ ಮೇಲೆ ಮಸಾಲೆ ರುಬ್ಬಿದ್ದು ಹಾಕೋಣ. ನೋಡಿ, ಪ್ಲೇಟ್ ಮುಚ್ಚಿ ಬೇಯಕ್ಕೆ ಇಟ್ಟಿದ್ದೀನಿ. ನೋಡಿ, ತರಕಾರಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಮಸಾಲೆ ರುಬ್ಬಿ ಹಾಕೋಣ. ಈಗ ಒಂದು ದೊಡ್ಡ ಈರುಳ್ಳಿ, 2 ಟೊಮೆಟೊ, ಗೋಡಂಬಿ, ಬಾದಾಮಿ, ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಕಾಯಿ ತುರಿನೂ ಹಾಕಿದ್ದೀನಿ. ಇಷ್ಟು ಹಾಕಿ ಚೆನ್ನಾಗಿ ರುಬ್ಬಿ ಮಸಾಲೆನ ಹಾಕೋಣ. ರುಬ್ಬಿ ಹಾಕೋದ್ರಿಂದ ವೆಜ್ ಕುರ್ಮಾ ಸೂಪರಾಗಿ ರುಚಿಯಾಗಿರುತ್ತೆ. ಈಗ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನು ಅರಿಶಿಣದ ಪುಡಿ, 1 ಸ್ಪೂನು ಗರಂ ಮಸಾಲೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಜೊತೆಗೆ 1 ಸ್ಪೂನ್ ರುಬ್ಬಿದ ಕೊಬ್ಬರಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದೆರಡು ಕುದಿಯೋ ತನಕ ಬೇಯಿಸೋಣ. ಯಾಕೆಂದರೆ ಹಸಿ ವಾಸನೆಗಳೆಲ್ಲ ಹೋಗಬೇಕು. ಹಾಕಿರೋದೆಲ್ಲ ಹಸಿ ಇರುತ್ತಲ್ಲ, ಅದೆಲ್ಲ ಘಮ ಅಂತ ಪರಿಮಳ ಬರೋ ತನಕ ಕುದಿಸೋಣ. ಮದುವೆ ಮನೆ ಸ್ಟೈಲ್ ಗೀ ರೈಸ್ ಕುರ್ಮಾ ರೆಡಿಯಾಗಿದೆ. ನೋಡಿ, ಘಮ ಅಂತ ಪರಿಮಳ ಬರ್ತಿದೆ, ಸೂಪರಾಗಿದೆ. ಈಗ ಸರ್ವ್ ಮಾಡೋಣ ಬಟ್ಲಿಗೆ. ನಾನು ಗೀ ರೈಸಿಗೆ ಅಂತ ಮಾಡಿದ್ದೆ. ಇದು ಪೂರಿಗೂ ಮಾಡ್ಬೋದು, ಚಪಾತಿಗೂ ಮಾಡ್ಬೋದು. ಸೂಪರಾಗಿರುತ್ತೆ, ಎಲ್ಲದರ ಜೊತೆನೂ ಹೊಂದುತ್ತೆ. ಕೆಲವರು ಇಡ್ಲಿಗೂ ಮಾಡ್ತಾರೆ. ಸೂಪರಾಗಿರುವಂಥ ವೆಜ್ ಕುರ್ಮಾ ತುಂಬ ರುಚಿಯಾಗೂ ಇತ್ತು. ಈ ಥರ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ, ಮಿಸ್ ಆಗೋ ಚಾನ್ಸೇ ಇಲ್ಲ. ಅಷ್ಟು ಚೆನ್ನಾಗಿರುತ್ತೆ ವೆಜ್ ಕುರ್ಮಾ. ನೀವು ಒಂದು ಸತಿ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ. ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.